Hello everyone, welcome to 8th standard Ganit Prakash. So let's continue the topic, okay? Perfect squares and odd numbers. So perfect square ಗೆ ಮತ್ತೆ odd numbers ಗಿರೋ relation ಬಗ್ಗೆ ಈ topic ಅಲ್ಲಿ ನೋಡ್ತೀವಿ, ಓಕೆನಾ? So let us explore the difference between consecutive squares. What do you notice? So consecutive square ಅಂತಂದ್ರೆ ಏನು? ಈಗ 1, 4, next square ಬಂದು 9, ಆಮೇಲೆ 16, 25, 36 and it goes on. Consecutive ಅಂದ್ರೆ immediate next ಅಂತ. ಇವೆರಡರದ್ದು ಡಿಫ್ರೆನ್ಸ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ, ಓಕೆನಾ? ಸೊ ಈಗ 4 ಮತ್ತೆ 1 ಡಿಫ್ರೆನ್ಸ್ ಏನಾಗುತ್ತೆ 3. ಸೊ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಇಸ್ 4 and 9. ಸೊ 9 ಇಂದ 4 ನ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ 5. ಸೊ ನೆಕ್ಸ್ಟ್ 9 to 16 ಮೀನ್ಸ್ 16 ಇಂದ 9 ನ ಮೈನಸ್ ಮಾಡಿದ್ರೆ ವಿ ಗೆಟ್ 7. ದೆನ್ ವಿ ವಿಲ್ ಗೆಟ್ 9. ಸೊ ಈ ರೀತಿ ನಾವು ಪರ್ಫೆಕ್ಟ್ ಸ್ಕ್ವೇರ್ ನ ಕಾನ್ಸಿಕ್ಯೂಟಿವ್ ಆಗಿ ಮೈನಸ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಏನ್ ಸಿಗುತ್ತೆ? ವಿ ವಿಲ್ ಗೆಟ್ ಆಡ್ ನಂಬರ್. ಸೊ ಅದೇ ರಿಲೇಷನ್ ಇವೆರಡಕ್ಕೂ ಇರೋದು. See if this pattern continues for the next few square numbers. Yes, it will continue. Next ಇರೋದು ಯಾವುದು? 25 to 36. 36 minus 25 ಮಾಡಿದ್ರೆ ಏನು ಬರುತ್ತೆ? It is 1 and 1. We will get the next odd number. Okay, na? 3, 5, 7, 9, then 11, then we will get 13. From this, we observe that adding consecutive odd number starting from 1 gives consecutive square numbers as shown below. ಸೊ ಇದ್ರದ್ದು ರಿವರ್ಸ್ನು ನಾವು ಅರ್ಥ ಮಾಡ್ಕೋಬಹುದು. ಈ ತರ ಪರ್ಫೆಕ್ಟ್ ಸ್ಕ್ವೇರ್ನ ಮೈನಸ್ ಮಾಡಿದ್ರೆ ನಮಗೆ ಆಡ್ ನಂಬರ್ಸ್ ಬರುತ್ತೆ. ಮತ್ತೆ ಅದ್ರದ್ದು ರಿವರ್ಸ್ ಅಂತಂದ್ರೆ 1 ಇಂದ ಆಡ್ ನಂಬರ್ಸ್ ನ ಆಡ್ ಮಾಡ್ಕೋತಾ ಹೋದ್ರೆ ನಮಗೆ ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತೆ. ಲೈಕ್ ಫಸ್ಟ್ 1 is a 1 square. 1 plus 3 ಮಾಡಿದ್ರೆ we will get 4. This is 2 square. ಇದು 1 ಸ್ಕ್ವೇರ್ ಆಗಿತ್ತು, ಇದು 2 ಸ್ಕ್ವೇರ್. ನೆಕ್ಸ್ಟ್ 1 plus 3 plus 5 ಮಾಡಿದ್ರೆ we will get 9. So this is 3 square. ಹಾಗೆ ಇಲ್ಲಿ 16 ಇದೆ, this is 4 square, this is 5 square, this is 6 square. ಓಕೆನಾ? ದೆನ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ನಂಬರ್ ಏನಿದೆ ವ್ಯಾಲ್ಯೂ ಅದರಷ್ಟೇ ನಂಬರ್ಸ್ ಇದಾವೆ ಇಲ್ಲಿ. ಲೈಕ್ ದೆರ್ ಆರ್ 4 ಆಡ್ ನಂಬರ್ಸ್, 4 ಸ್ಕ್ವೇರ್. 5 ಕಂಟಿನ್ಯೂಸ್ ಆಡ್ ನಂಬರ್, ಅದು ಕಾನ್ಸಿಕ್ಯೂಟಿವ್ ಆಗಿರ್ಬೇಕು, 1 ಇಂದಾನೆ ಸ್ಟಾರ್ಟ್ ಆಗಿರ್ಬೇಕು, ಅವಾಗ ಮಾತ್ರ ದ ರೂಲ್ ವಿಲ್ ಅಪ್ಲಿಕಬಲ್. ಸೊ 1 ಇಂದ 9 ವರೆಗೂ ದೆರ್ ಆರ್ 5 ಆಡ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಅಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಆಡ್ ನಂಬರ್ ಇದೆ, ಸೊ ಇಟ್ ಇಸ್ 5 ಸ್ಕ್ವೇರ್. ಓಕೆನಾ? ಸೊ ರಿಲೇಷನ್ ನಾವು ಇಲ್ಲೇ ಫಾರ್ಮ್ ಮಾಡ್ಬೋದು. ಎಷ್ಟು ನಂಬರ್ ಇದೆ, ಈ ನಂಬರ್ಸ್ನ ಎನ್ ಅಂತ ತಗೊಂಡ್ರೆ ಸಮ್ ಆಫ್ ಎನ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ವಿಲ್ ಗಿವ್ಸ್ ಎನ್ ಸ್ಕ್ವೇರ್. ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್. ಸಮ್ ಆಫ್ ಎನ್, ಇಲ್ಲಿ ಎನ್ ಏನಿದೆ ಅಷ್ಟು ಸಮ್ ಮಾಡಿದ್ರೆ ನಮಗೆ ಎನ್ ಸ್ಕ್ವೇರ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ, ಸೊ ಈಗ ಐ ನೀಡ್ ಟು ನೋ 36, ನೆಕ್ಸ್ಟ್ 7 ಸ್ಕ್ವೇರ್ ನಂಗೆ ಗೊತ್ತಾಗಬೇಕು. ಎಷ್ಟು ಆಡ್ ನಂಬರ್ನ ಸಮ್ ಮಾಡಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀರಾ ನೀವು? ವಿ ಶುಡ್ ಸಮ್ 7 ಕಾನ್ಸಿಕ್ಯೂಟಿವ್ ಆಡ್ ನಂಬರ್. ಸೊ ದಟ್ ಇಸ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಫಾರ್ಮುಲಾ. Do you remember this pattern from grade 6? So grade 6 ಅಲ್ಲೂ ಸೇಮ್ ಕಾನ್ಸೆಪ್ಟ್ ಇತ್ತು. If you don't remember, that's fine, we can learn it again. The picture below explains why each subsequent inverted L gives the next odd number. So ಇಲ್ಲಿ inverted L ಅಂತಂದ್ರೆ ಈ shape ಅಲ್ಲಿ ಏನಿದೆ ಅದು next odd number ನ represent ಮಾಡ್ತಿದೆ. This is 1. ಓಕೆನಾ? This inverted L represents the immediate next odd number. 1 ಗೆ immediate next odd number ಏನು? 3. Like here 1 ಗೆ 3, 3 ಗೆ ನೆಕ್ಸ್ಟ್ 3 plus 2 is 5. ಸೊ ಇಲ್ಲಿ ಬರ್ತಿದ್ದಾರೆ. ಸೊ 1 immediate 3, ಈ L shape 3, next L shape is 5. So here also the next number will be 7. Okay, we see that the sum of the first n odd number is n square. ನಾವು ಅಲ್ಲೇ ಬರ್ತಿದ್ವಲ್ಲ ಹಿಂದೆಗಡೆ, sum of n numbers, n consecutive odd number ಆಗಿರಬೇಕು, which should be equal, it should be starts from 1 only, and it will be equal to n square. Alternatively, every square number is sum of successive odd numbers starting from 1. ಸೊ ಪ್ರತಿಯೊಂದು ಸ್ಕ್ವೇರ್ ನಂಬರ್ಸ್ ಏನಾಗಿರುತ್ತೆ, ಸಮ್ ಆಫ್ ಸಕ್ಸೆಸಿವ್ ಆಡ್ ನಂಬರ್ ಆಗಿರುತ್ತೆ ಸ್ಟಾರ್ಟಿಂಗ್ ಫ್ರಮ್ 1. ಸೊ 1 ಇಂದ ಸಮ್ ಆಗೇ ಇರುತ್ತೆ, ಇಲ್ಲೆಲ್ಲ ಇತ್ತಲ್ಲ. ಸೊ ಪ್ರತಿಯೊಂದು ಸ್ಕ್ವೇರ್ ನಂಬರ್ ಏನಾಗಿರುತ್ತೆ, ಸಮ್ ಆಫ್ ಸಕ್ಸೆಸಿವ್ ಆಡ್ ನಂಬರ್ ಆಗಿರುತ್ತೆ. ಇಟ್ ಶುಡ್ ಸ್ಟಾರ್ಟ್ ಫ್ರಮ್ 1. ಸೊ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ನು ನಾವು ಈ ತರ ಬರ್ತಿ ತೋರಿಸ್ಬೋದು. ಬಟ್ ಎಲ್ಲಿ ತನಕ ಬರಿತೀವಿ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ 6 ಸ್ಕ್ವೇರು ನಾವು 6 ನಂಬರ್ಸ್ ತನಕ ಬರೆದಿದ್ದೀವಿ. 7 ಸ್ಕ್ವೇರಿಗೆ 7 ಆಡ್ ನಂಬರ್ಸ್ ತನಕ ಬರಿತೀವಿ. ಇಟ್ ಶುಡ್ ಸ್ಟಾರ್ಟ್ ವಿತ್ 1 ಓನ್ಲಿ.
In mathematics, sometimes arguments and reasonings can be presented without any words. Visual proofs can be completed by themselves. So ಎಷ್ಟೊಂದು ಸತಿ ನಾವು ಮ್ಯಾಥಮೆಟಿಕ್ಸ್ಗೆ ಆರ್ಗ್ಯುಮೆಂಟ್ ಮುಖಾಂತರ ಆನ್ಸರ್ ಮಾಡೋದು ಬೇಕಾಗಿಲ್ಲ. Just visually through diagrams, through figures, through pictures, we can easily understand. So also we can find out whether a number is perfect square by successively subtracting odd numbers. So ಏನಿಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ, ಸೊ ವಿ ನೋ ದಟ್ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ನು ನಾವು ಸಮ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಅಲ್ಲಿ ಬರಿಬಹುದು ಅಂತ ನಮಗೆ ಗೊತ್ತಿದೆ. ಅದೇ ಸ್ಕ್ವೇರ್ ನಂಬರ್ನ ನಾವು ಸಕ್ಸೆಸಿವ್ ಆಡ್ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಶುಡ್ ಗೆಟ್ 0. ಓಕೆ, ಸಬ್ಟ್ರಾಕ್ಟಿಂಗ್ ಥ್ರೂ ಸಕ್ಸೆಸಿವ್ ಆಡ್ ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಬರಬೇಕು ಫೈನಲ್ ಆಗಿ 0. ಯಾಕಂತಂದ್ರೆ ಈಗ 36ನ ತಗೊಳ್ಳಿ, ಫಸ್ಟ್ 1 ಮೈನಸ್ ಮಾಡ್ತೀನಿ, 1 ಹೋಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಏನ್ ಬರುತ್ತೆ ಅದರಲ್ಲಿ 3 ಮೈನಸ್ ಮಾಡ್ತೀನಿ, 3 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 5 ಕ್ಯಾನ್ಸಲ್ ಆಗುತ್ತೆ, 7 ಕ್ಯಾನ್ಸಲ್ ಆಗುತ್ತೆ, 9, 11. ಸೊ ವಿ ಲೆಫ್ಟ್ ವಿತ್ 0. ಸೊ ಇದು ಈ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಂಡ್ರೆ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಓಕೆ, consider the number 25. Successively subtract 1, 3, 5 and goes on until you get or cross over 0. ಸೊ 0 ಸಿಗೋ ತನಕ ನಮಗೆ 25 ಇಂದ ಸಕ್ಸಸಿವ್ ಆಗಿ ಮೈನಸ್ ಮಾಡ್ಕೊತಾ ಬರಬೇಕು. ಇಲ್ಲಿ ಮಾಡಿದ್ದಾರೆ. ಸೊ ಫಸ್ಟ್ 25ಗೆ 1 ಮೈನಸ್ ಮಾಡಿದ್ರೆ ವಿ ಗಾಟ್ 24. 25ಗೆ ಫಸ್ಟ್ 1 ಮೈನಸ್ ಮಾಡಿದರೆ ವಿ ಗೆಟ್ 24. ಫಾರ್ ದಿಸ್ ವಿ ಆರ್ ಗೋಯಿಂಗ್ ಟು minus 3. Next immediate successive odd number 3. We get 21. For this I am going to subtract 5. I get what? I get 16. 16ಗೆ next odd number ಇದು 7. 7 minus ಮಾಡಿದ್ರೆ I got what? I get 9. So for this the next odd number 9. So I get 0. Okay, successive odd numbers na minus ಮಾಡ್ತಾ ಬಂದ್ರೆ I should get what? 0. This means 25 is equal to 1 plus 3 plus 5 plus 7 plus 9. So sum of 5. 25 is 5 square alva. So it is 5 odd number ದು sum ಆಗಿರುತ್ತೆ. And is thus a perfect square. So ಅದೇ ರೀತಿ ನಾವಿಲ್ಲಿ 0 ಬಂದಿರೋದಕ್ಕೆ we can conclude that it is a perfect square. Since we subtract the first 5 odd numbers, 25 is equal to 5 square. Okay. Using the pattern above, find 36 square given that 35 square is equal to 1225. ಸೊ ಈಗ 36 ಸ್ಕ್ವೇರ್ ನಮಗೆ ಬೇಕು, 35 ಸ್ಕ್ವೇರ್ ಅವ್ರು ಕೊಟ್ಟಿದ್ದಾರೆ. ಸೊ ನಮ್ಗೆ ಏನು ಬೇಕು ಅಂತಂದ್ರೆ ಇವೆರಡಕ್ಕೂ ಲಿಂಕ್ ಮಾಡೋದಕ್ಕೆ ನಮಗೆ ಎಷ್ಟು ನಂಬರ್ಸ್ ಇದೆ ಇವೆರಡರ ಮಧ್ಯ ಅನ್ನೋದು ನಮ್ಗೆ ಬೇಕು. 35 ಸ್ಕ್ವೇರ್ ಅಂತಂದ್ರೆ ಏನಿರುತ್ತೆ, 35 ಆಡ್ ನಂಬರ್ಸ್ ಇರುತ್ತಲ್ವಾ, ಸಮ್ ಆಫ್ 35 ಆಡ್ ನಂಬರ್ಸ್. ಲೈಕ್ ವೈಸ್ 36 ಸ್ಕ್ವೇರ್ ಅಂದ್ರೆ ಸಮ್ ಆಫ್ 36 ಆಡ್ ನಂಬರ್ಸ್ ಇರುತ್ತೆ. ಸೊ ನಾವು ಆಗಲೇ ಓದಿದ್ವಿ ಅಲ್ವಾ, n square is equal to n means sum of n odd numbers gives n square. Here n is 36. ಸೊ ಇಲ್ಲಿ 36 sum of 36 odd numbers to sum ಇರಬೇಕು. It should start with 1 and it should be a consecutive numbers. Okay, so how can we write 36 odd numbers? 1 ಇಂದ ಶುರು ಮಾಡ್ಕೊತಾ ಹೋದ್ರೆ it will be very big and we cannot even calculate with less time. So what we can do is, here the solution is, from the question we know that 1225 sum of the first 35 odd number. So first 35 odd numbers the value ಏನು 1225. ಯಾಕಂದ್ರೆ n square is equal to sum of n. Sum of n ಅಂದ್ರೆ sum of 35 odd numbers. It should be equal to 1225. To find 36 square, we need to add what? 36th odd number to 1225. ಸೊ ಈಗ 1225 ಬಂದು 35 ನಂಬರ್ಸ್ ಕಂಪ್ಲೀಟ್ ಆಗಿದೆ. ಇದಕ್ಕೆ 36th ನಂಬರ್ ಏನಿದೆ ಅದನ್ನ ಆಡ್ ಮಾಡಿದ್ರೆ ಐ ವಿಲ್ ಗೆಟ್ ವಾಟ್? 36 ಸ್ಕ್ವೇರ್ ಸಿಗುತ್ತೆ. ಓಕೆ, ಹೌ ಡು ವಿ ಫೈಂಡ್ 36th ಆಡ್ ನಂಬರ್? ಈಗ ನಮಗೆ 36th ಆಡ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಲೈಕ್ 1 2 3 ಇಂದ ಶುರು ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತಾ? ನೋ, ಇಟ್ ಇಸ್ somewhere difficult. ಸೊ ಫಸ್ಟ್ ಆಡ್ ನಂಬರ್ ಇಸ್ 1, ಸೆಕೆಂಡ್ ಎಷ್ಟು 3, ಥರ್ಡ್ ಬಂದು 5, ಸಿಕ್ಸ್ತ್ ಬಂದು 11. ಈ ಥರ ಹೋಗ್ತಾ ಇರುತ್ತೆ. ನಾವು ಅದು 36 ತನಕ ಕಂಡುಹಿಡಿಯೋದಕ್ಕೆ ಇಟ್ ವಿಲ್ ಟೇಕ್ ಅ ವೆರಿ ಲಾಟ್ ಆಫ್ ಟೈಮ್. ಸೊ ವೆನ್, ಅದಕ್ಕೆ ಅಂತಾನೆ ಈಗ ಒಂದು ಫಾರ್ಮುಲಾ ಇದೆ. ವೆನ್
ಸೊ ವಾಟ್ ಈಸ್ nth ಆಡ್ ನಂಬರ್? ಸೊ ಈಗ ಯಾವುದೋ ಒಂದು nth ಆಡ್ ನಂಬರ್ನ ಕಂಡುಹಿಡಿಬೇಕು. n ಕ್ಯಾನ್ ಬಿ ಎನಿ ನಂಬರ್, ಲೈಕ್ 36 ಆಗಿರ್ಬೋದು, 40 ಆಗಿರ್ಬೋದು, 100, 200, ಯಾವ ನಂಬರ್ ಆದರೂ ಸರಿ. ಅದನ್ನು ಕಂಡುಹಿಡಿಯೋದಕ್ಕೆ ವಿ ಹ್ಯಾವ್ ಎ ಫಾರ್ಮುಲಾ. ಸೊ ದಟ್ ಈಸ್ 2n minus 1. ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ nth ಆಡ್ ನಂಬರ್ ಏನು ಅಂತ ಈಸಿಯಾಗಿ ಸಿಗುತ್ತೆ. ಸೊ ಈಗ ನಮ್ಗೆ ಬೇಕಾಗಿರೋದೇನು? 36th ಆಡ್ ನಂಬರ್. ಸೊ 36th ಆಡ್ ನಂಬರ್ ಕಂಡುಹಿಡಿಯೋದಕ್ಕೆ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ n ಇರೋ ಜಾಗದಲ್ಲಿ 36ನ ಬರೀಬೇಕು. ಸೊ 36 into 2 it will gives 6 2s are 12, 1 carry, 2 3s are 6 plus 1 7 minus 1. ಸೊ ಇಟ್ is 71. ಈ 71ನ ಎಲ್ಲಿಗೆ ಆ್ಯಡ್ ಮಾಡ್ಬೇಕು ನಾವು? 1225ಗೆ, ಯಾಕಂದರೆ ಅದು 35th ನಂಬರ್, ಇದು 36th ನಂಬರ್. ಸೊ 1 2 2 5ಗೆ ನಾವು 71ನ ಆ್ಯಡ್ ಮಾಡಿದ್ರೆ what do I get? It is 6, it is 9, 2 1. ಸೊ ಇದು 36 ಸ್ಕ್ವೇರ್. ಓಕೆ, ಈ ಥರ ಫೈಂಡ್ ಔಟ್ ಮಾಡೋದನ್ನು ಕಲಿಬೇಕು. ಓಕೆನಾ? ಸೊ ಐ ವಿಲ್ ಗಿವ್ ಯು ಹಿಯರ್ ಅ ಕ್ಲಾಸ್ ವರ್ಕ್. ಒಂದು ಕ್ಲಾಸ್ ವರ್ಕ್ ಕೊಡ್ತೀನಿ. ಯು ನೀಡ್ ಟು ಫೈಂಡ್ ಔಟ್ 42nd ಸ್ಕ್ವೇರ್ದು ವ್ಯಾಲ್ಯೂ ಏನು ಅಂತ ನೀವು ಕಂಡುಹಿಡಿಬೇಕು. ಆ್ಯಂಡ್ ದ ವ್ಯಾಲ್ಯೂ ಐ ಕ್ಯಾನ್ ಗಿವ್ ಯು ಇಸ್ 41 ಸ್ಕ್ವೇರ್ ನಾನು ಕೊಡ್ತೀನಿ. 41 ಸ್ಕ್ವೇರ್ ವ್ಯಾಲ್ಯೂ ಬಂದು 1681. ಯು ಫೈಂಡ್ ಔಟ್ 42nd ಸ್ಕ್ವೇರ್. ಸೊ ಇದಕ್ಕೆ ಏನು ಮಾಡಬೇಕು? ಯು ಶುಡ್ ಫೈಂಡ್ ಔಟ್ ವಾಟ್ ಈಸ್ ದ 42nd ಆಡ್ ನಂಬರ್. ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ವಿ ವಿಲ್ ಗೆಟ್ ದ 42nd ಸ್ಕ್ವೇರ್. By adding 71, yes, we did this one. So consider the number such as 38 that is not a square and subtract consecutive odd numbers starting from 1. ಸೊ ಈಗ ಯಾವುದೋ ಒಂದು ನಂಬರ್ ಕೊಟ್ಟಾಗ 38 ಇದೆ, ಇದು ಪರ್ಫೆಕ್ಟ್ ಸ್ಕ್ವೇರಾ ಅಲ್ವಾ ಅಂತ ನಾವು ಕಂಡುಹಿಡಿಬೇಕು. ಸೊ ಪರ್ಫೆಕ್ಟ್ ಸ್ಕ್ವೇರ್ ಆರ್ ನಾಟ್ ಹೇಗೆ ಕಂಡುಹಿಡಿಯೋದು ಅಂತಂದರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಕಂಟಿನ್ಯೂಸ್ಲಿ ಫ್ರಮ್ 1. ಸೊ 1ಇಂದ ಆಡ್ ನಂಬರ್ಸ್ನ, ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡ್ತಾ ಬರಬೇಕು. ಸೊ 38 minus 1, what do I get? 37. 37 minus 3, next odd number. 37 minus 3, I will get 34. Minus 5, it is 29. Minus what is 7? So it is 22. Minus 9, do I get 13? Minus 11. So what do I get? 13 minus 11, we will get 2. So we cannot further reduce it. ಯಾಕಂದರೆ ನೆಕ್ಸ್ಟ್ ಆಡ್ ನಂಬರ್ ಬಂದು 13 ಆಗುತ್ತೆ. 13ಇಂದ I cannot minus 13 from 2. Okay, so it says that 38 is not a perfect square. And ಇನ್ನೊಂದು note the number which ends with 2, 3, 7 or 8 is not a perfect ಸ್ಕ್ವೇರ್. ಓಕೆನಾ? ಇದು ಮಾಡೋ ನೀಡ್ ಕೂಡ ಇಲ್ಲ, ನಮ್ಗೆ ಇಲ್ಲಿ 0 ವ್ಯಾಲ್ಯೂ ಕೂಡ ಬರಲ್ಲ. ಆ್ಯಂಡ್ ಲಾಸ್ಟ್ ಡಿಜಿಟ್ನ ನೋಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಬಿಕಾಸ್ ಇಟ್ ಹ್ಯಾಸ್ 8 in it. So that's the calculation they have done here. So this shows that 38 cannot be expressed as sum of consecutive odd numbers starting from 1. ಯಾಕಂದರೆ ಇಲ್ಲಿ 0 ಬರಲಿಲ್ಲ, ಸಬ್ಟ್ರಾಕ್ಟ್ ಮಾಡಿದಾಗಲೂ ಬರಲಿಲ್ಲ ಅಂದರೆ ಸೊ it is clear that we cannot express this in the sum of consecutive odd numbers. Okay. Thus, we can say that a natural number is not a perfect square if it cannot be expressed as sum of the successive odd natural numbers starting from 0. So, it is the important line. ಓಕೆನಾ? ಸೊ ಯಾವುದನ್ನೆಲ್ಲ ನಾವು ಸಕ್ಸಸಿವ್ ಆಡ್ ನಂಬರ್ಸ್ದು ಸಮ್ ಆಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ವಿಚ್ ಶುಡ್ ಸ್ಟಾರ್ಟ್ ಫ್ರಮ್ 1, we can clearly say that it is not a perfect square. We can use this result to find out whether a natural number is perfect square or not. ಸೊ ಈ ಮೆಥಡ್ನ ಏನಕ್ಕೆ ಯೂಸ್ ಮಾಡ್ತೀವಿ? ನ್ಯಾಚುರಲ್ ನಂಬರ್ ಹೌದಾ ಅಲ್ವಾ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಏನಾದರೂ ಅದು ಸಕ್ಸಸಿವ್ ಆಗಿ ಸಮ್ ಮಾಡಿದಾಗ ನಮಗೆ ಆನ್ಸರ್ ಬಂತು, ಅಥವಾ ಸಕ್ಸಸಿವ್ ಆಗಿ ಡಿಫ್ರೆನ್ಸ್ ಮಾಡಿದಾಗ ನಮಗೆ 0 ಬಂತು ಅಂತ ಗೊತ್ತಾದರೆ so we can say that it is not a, so we can say that it is a perfect square. Find how many number lies between two consecutive perfect square. Do you notice a pattern? So ಈಗ consecutive what
ಪರ್ಫೆಕ್ಟ್ ಸ್ಕ್ವೇರ್ಸ್ನ ಚೆಕ್ ಮಾಡೋಣ. 1, 4, 9, 16, 25, 36 ಆ್ಯಂಡ್ ಗೋಸ್ ಆನ್. ಸೊ ಇವೆರಡಕ್ಕೂ ನಾವು ಡಿಫ್ರೆನ್ಸ್ನ ಚೆಕ್ ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಎಷ್ಟು ನಂಬರ್ಸ್ ಇದೆ ಅವೆರಡರ ಮಧ್ಯ ಅಂತ. ಸೊ ಇಲ್ಲಿಂದ ಇಲ್ಲಿಗೆ ವಿ ಹ್ಯಾವ್ 3, ಇಲ್ಲಿಂದ ಇಲ್ಲಿಗೆ ವಿ ಹ್ಯಾವ್ 5. ಸೊ from here to here what we have? So we have 7 digit. So here we have 9 and here we have 11. So ಏನು ಪ್ಯಾಟರ್ನ್ ಸಿಗ್ತಿದೆ ಅಂತಂದರೆ we are getting consecutive odd numbers. Consecutive odd numbers ಪ್ಯಾಟರ್ನ್ ನಮಗೆ ಸಿಗ್ತಾ ಇದೆ. ಕಾನ್ಸಿಕ್ಯೂಟಿವ್ ಪರ್ಫೆಕ್ಟ್ ಸ್ಕ್ವೇರ್ನ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಮೀನ್ಸ್ ದ ಡಿಫ್ರೆನ್ಸ್ ಕಂಡುಹಿಡಿದಾಗ ಎಷ್ಟು ನಂಬರ್ ಇದೆ ಅಂತ ಕಂಡುಹಿಡಿದಾಗ ನಮಗೆ ಪರ್ಫೆಕ್ಟ್ ಆಡ್ ನಂಬರ್ ಆಫ್ ಡಿಫ್ರೆನ್ಸ್ ವಿ ಆರ್ ಗೆಟಿಂಗ್. Shall continue this in the next class. Thank you. Subscribe ಮಾಡ್ಕೊಳ್ಳಿ. So watch all the videos and wait for the next video. Okay. Thank you.